ನಾಯಿನೂ ಮೊಟ್ಟೆ ತಿನ್ನುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು, ಕ್ಲೀನ್ ಮಾಡಿದೆ. ಅಷ್ಟರಲ್ಲೇ ನಮ್ಮ ಮಾವ ಎಗ್ಗಲ್ಲಿ ಕಡ್ಲೆಪುರಿ ಹಾಕಿ ಎಗ್ ಸುಸ್ಲಾ ಅಂತ ಮಾಡ್ಕೊಟ್ಟ. ಅಂದ್ರೆ ನಮ್ಮ ಊರ್ ಕಡೆ ಸುಸ್ಲಾನೆ ಅಂತ ಕರಿತೀವಿ ಇದಕ್ಕೆ. ಬೆಂಗಳೂರಲ್ಲಿ ಬಂದ್ಬಿಟ್ಟು ಕಡ್ಲೆಪುರಿ ಒಗ್ಗರಣೆ ಅಂತಾರೆ. ಮನೇಲಿ ಎಗ್ ಸುಸ್ಲಾ ನಾಷ್ಟಾ ಮಾಡ್ಕೊಂಡು ನಾವು ಬಂದಿದ್ದು ಕಂಪ್ನಿ ಕಡೆಗೆ. ಕಂಪ್ನಿ ಬಂದು ರಾತ್ರಿ ತಂದಿರೋ ಎಂಟಿ ಕ್ಯಾನ್ ಇತ್ತು, ಅನ್ಲೋಡ್ ಮಾಡಿದ್ವಿ. ಎಂಟಿ ಕ್ಯಾನ್ ಇಳಿದ ತಕ್ಷಣ ಗಾಡಿ ಲೋಡ್ ಮಾಡ್ಕೊಂಡು ನಾವು ಹೋಗಿದ್ದು ಪೀಣ್ಯ ಕಡೆಗೆ. ಪೀಣ್ಯಾಗ ಹೋಗಿ ಗಾಡಿನ ಅನ್ಲೋಡ್ ಮಾಡಿಸ್ದೆ. ಅನ್ಲೋಡಿಂಗ್ ವಿಡಿಯೋ ಮಾಡಕ್ಕಾಗಿಲ್ಲ, ಅದಕ್ಕೆ ಈ ವಿಡಿಯೋ ಹಾಕಿದೀನಿ. ಅಲ್ಲಿಂದ ಬೇಗ ಕಂಪ್ನಿ ಬಂದ್ರು. ಕಂಪ್ನಿ ಬಂದ್ ನೋಡಿದ್ರೆ ಇನ್ನು ಐಟಮೇ ರೆಡಿ ಆಗಿರ್ಲಿಲ್ಲ. ಐಟಮ್ ಎಲ್ಲ ರೆಡಿ ಮಾಡಿಸಿ ಗಾಡಿನ ಲೋಡ್ ಮಾಡಿಸಿ ನಮ್ ಗಾಡಿ ಸ್ವಲ್ಪ ಹೊರಗಡೆ ಹಾಕೊಂಡ್ರು, ಹೊರಗಡೆ ಹಾಕ್ದೆ. ಅಷ್ಟರಲ್ಲೇ ಒಂದು ಪೋಟ್ರ ಗಾಡಿ ಬಂತು. ಆಗ ಪೋಟ್ರ ಗಾಡಿನ ಲೋಡ್ ಮಾಡಿದ್ವಿ. ನನ್ ಕೈಯಲ್ಲಿ ಈ ಪೆನ್ನು ಮತ್ತೆ ಪೇಪರ್ ಏನು ಕೊಟ್ಟು ಕೇಳಿಸ್ತಾ ಇದಾರೆ ಅಂತಂದ್ರೆ, ಈ ಪೋಟ್ರ ಗಾಡಿಯವರು ಬಿಲ್ ಮಾಡ್ತೋಗಿದ್ರು. ಈ ಪೋಟ್ರ ಗಾಡಿಯವ್ರ ಹತ್ರ ಹೋಗಿ ಬಿಲ್ ನ ಸೈನ್ ಮಾಡಿಸ್ಕೊಂಡು ಬಿಲ್ ಕೊಟ್ಟಿ ನಾವು ಹೋಗಿರೋದು ಡೈರೆಕ್ಟ್ ಬಿಡದಿ ಕಡೆಗೆ. ಈ ಕಾರ್ ಅವ್ರು ನೋಡಿ ಹಿಂದೆ ಬಂದ್ಬಿಟ್ಟು ಸೈಡ್ ಮಿರರ್ ನ ಟಚ್ ಮಾಡ್ಕೊಂಡು ನನ್ನನ್ನು ಬೈಕೊಂಡು ಹೋಗ್ತಾ ಇದಾರೆ. ಈ ತರ ಜನ ನಮ್ ಡ್ರೈವರ್ಸ್ ಗಳಿಗೆ ಡೈಲಿ ಸಾವಿರಾರು ಜನ ಸಿಗ್ತಾರೆ. ಇವ್ರ ಜೊತೆ ಜಗಳ ಆಡ್ಕೊಂಡು ಕುಂತಿದ್ರೆ ನಮ್ ಜೀವನ ನಡೆಯಲ್ಲ ಅಂತ ಹೇಳ್ಕೊಂಡು ನಾವು ಹೋಗಿದ್ದು ಡೈರೆಕ್ಟ್ ಅನ್ಲೋಡ್ ಪಾಯಿಂಟ್ ಗೆ. ಅನ್ಲೋಡಿಂಗ್ ಪಾಯಿಂಟ್ ಬಂದ್ಬಿಟ್ಟು ಗಾಡಿನ ಅನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಸ್ವಲ್ಪ ಹೊಟ್ಟೆ ಹಸಿತೈತೆ ಅಂತ ಪಪ್ಸ್ ತಿನ್ನೋಣ ಅಂತ ಬೇಕ್ರಿಗೆ ಹೋಗಿದ್ದೆ. ಇಲ್ಲಿ ನಾಯಿ ಸಿಕ್ತು. ಈ ನಾಯಿ ನೋಡಿ ಮೊಟ್ಟೆ ಮಾತ್ರ ತಿಂತಾ ಇದೆ, ಅದ್ರ ಮೇಲೆ ಏನು ತಿಂತಾ ಇಲ್ಲ.